ಬಿತ್ತಾ? ಯಾಕಮ್ಮ ಏನಾಯ್ತು? ಗುಡ್ ಥಿಂಗ್ ಅಬೌಟ್ ಬೈಕರ್ಸ್ ಏನಂತಂದ್ರೆ ಸೋಷಲೈಸಿಂಗ್, ಹೊಸ ಹೊಸ ಜನರನ್ನ ಮೀಟ್ ಆಗ್ತೀವಿ, ನಮಗೂ ಹೊಸ ಹೊಸ ವಿಚಾರಗಳೆಲ್ಲನೂ ಗೊತ್ತಾಗುತ್ತೆ. 150. ಆಯ್ ಆಯ್. ಓ ಅರ್ಜುನ. ಅಪ್ಪು ಬಾಯ್ಸ್ ಸಾವರಗಟ್ಟೆ. ಹಾ ಬಿಟ್ಟಕ್ಕಜ್ಜಿ ಹಂಗ. ಓ ವೀಲಿ ವೀಲಿ ಎಲ್ಲ ಹೊಡಿಯಲ್ಲ ನೋಡಿ, ಹುಡುಗರು ವೀಲಿ ಬೇಕಂತೆ. ಫಸ್ಟ್ ಲೆಫ್ಟ್ ಅಲ್ಲಿ ಓವರ್ಟೇಕ್ ಮಾಡೋದು ಬಿಡು ನೀನು. ಬಾ ಬಿತ್ತಾ? ಇರು ಇರು. ಹಾ ಹಿಂದೆ ಬಾ. ಬಾ ಈ ಕಡೆ ಬಾಮ್ಮ. ಓಕೆ, ಸೊ ಆ್ಯಕ್ಚುಲಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಮತ್ತೆ ಇವಾಗ ಇನ್ನೂ ಒಂದು 20 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗಿ ತಿನ್ನೋಷ್ಟಲ್ಲಿ ಎಲ್ಲ ತಣ್ಣಗಾಗ್ಬಿಡುತ್ತೆ ಅಂತ ಬ್ರೇಕ್ಫಾಸ್ಟು ಇಲ್ಲೇ ಮುಗಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಇನ್ನೇನಿದ್ರು ಡೈರೆಕ್ಟ್ ನಮ್ಮ ಪ್ಲೇಸ್ಗೆ ಹೋಗ್ಬಿಟ್ಟು ಆಫ್ ರೋಡ್ ಹೊಡೆಯೋದಷ್ಟೇ. ಯಾಕಮ್ಮ ಏನಾಯಿತು ಇವತ್ತು? ಯಾಕೋ ನಿಂದು ಲಕ್ಕು ಸರಿ ಇಲ್ಲ, ಹೆಲ್ಮೆಟ್ ಎಲ್ಲ ಬೀಳ್ತಾ ಇದೆ. ಇದು ಹೇಳಿ ಹಂಗೆ ಹಾಕ್ಬೋದು, ಬಟ್ ಜಾಮ್ ಆಗಿದೆ. ಇದು ಪ್ರೆಸ್ ಮಾಡು ಈ ಕಡೆ, ಫಸ್ಟ್ ಈ ಕಡೆ ಪ್ರೆಸ್ ಮಾಡು. ಪ್ರೆಸ್ ಮಾಡು. ನೀನು ಸ್ವಲ್ಪ ಪೇಷನ್ಸ್ ಆಗಿರು, ಆರಾಮಾಗಿ ತಲೆ ಕೆಡ್ಸ್ಕೊಂಬೇಡ. ಓಕೆ, ಮ್ಯಾಪ್ ಹಾಕೊಂಬಿಡೋಣ ಇರಿ. ಇದು ಆ್ಯಕ್ಚುಲಿ ಹಿಂಸೆಗೋರು ಇದು ಬೋಬೋ ಗೇರ್ದು. ಫುಲ್ಲು ತಿರುಗಿಸಿ 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 ಸುಸ್ತಾಗ್ಬಿಡುತ್ತೆ ಇದು. ಒಂದು ಇದೇ ಥರ ಲೂಸ್ ಆಗಿಬಿಟ್ರೆ ಅಲ್ಲಾಡ್ತಾ ಇರುತ್ತೆ ನೋಡಿ. ಆಲ್ರೆಡಿ ಶೇಕ್ ಆಗ್ತಾಯಿದೆ, ಸದ್ಯಕ್ಕೆ ಪರವಾಗಿಲ್ಲ ಅಲ್ಲಿ ಹೋಗೋವರೆಗೂ. ಓಕೆ, ಸೊ ಇವಾಗ ಕನಕಪುರ ಹತ್ರ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಬೆಟ್ಟದ ನೆತ್ತಿ ಶ್ರೀ ಸಿದ್ದೇಶ್ವರ ಬೆಟ್ಟ ಅಂತ. ಆ್ಯಕ್ಚುಲಿ ಈ ಬೆಟ್ಟದ ಬಗ್ಗೆ ನನಗೂ ರೀಸೆಂಟಾಗೇ ಗೊತ್ತಾಗಿದ್ದು, ತುಂಬ ಚೆನ್ನಾಗಿದೆಯಂತೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಇನ್ನೊಂದು ರೈಡರ್ಸ್ ಗ್ಯಾಂಗ್ ಸಿಕ್ಕಿದ್ರು. ಅವರು ಬೆಂಗಳೂರಿಂದ ಬಂದಿದ್ರು. ಅವರು ಹೇಳ್ತಾಯಿದ್ರು, ಅವರು ದಬ್ಬಗುಳಿ ಕಡೆ ಹೋಗ್ತಿದ್ರು. ಸೊ ಅವ್ರು ಹೇಳಿದ್ರು ಪ್ಲೇಸ್ ತುಂಬ ಚೆನ್ನಾಗಿದೆ ಬ್ರೋ, ಅಲ್ಲಿ ಮೇಲ್ಗಡೆ ಒಂದು 3-4 ಕಿಲೋಮೀಟರ್ ಏನೋ ಆಫ್ ರೋಡ್ ಇದೆಯಂತೆ. ಅದಾದಮೇಲೆ ಒಂದು ವ್ಯೂ ಪಾಯಿಂಟ್ ಎಲ್ಲ ಇದೆ, ಚೆನ್ನಾಗಿದೆ ಅಂತಂದರು. ಯಾವ್ದು ಗುರು ಇದು? ಫುಲ್ಲು ರೋಡೇ ಬ್ಲಾಕ್ ಆಗಿಬಿಟ್ಟಿದೆ. ಓಕೆ, ಸೊ ಕನಕಪುರದಿಂದ ಸಂಗಮ ರೂಟ್ ಇದು. ಸಂಗಮ ರೂಟಲ್ಲಿ ಒಂದು 18 ಕಿಲೋಮೀಟ್ರ್ ಹೋದರೆ ನಮಗೆ ಇದು ಸಿಗುತ್ತೆ. ಬಟ್ ಅವರು ಅಲ್ಲಿ ಮ್ಯಾಪ್ ತೋರಿಸುತ್ತೆ ಬ್ರೋ, ಮ್ಯಾಪು ರಾಂಗ್ ಲೊಕೇಶನ್ ತೋರಿಸುತ್ತೆ. ಅಲ್ಲಿ ಲೋಕಲ್ ಲೈಟ್ಸ್ನ ಕೇಳ್ಕೊಂಡು ಹೋಗಿ ಅಂತಂದರು. ಸೊ ಲೋಕಲ್ ಲೈಟ್ಸ್ನ ಕೇಳ್ಕೊಂಡು ಹೋಗ್ಬೇಕು. ಅಣ್ಣ ಯಾರಪ್ಪ ಇದು? ಅಣ್ಣ ಫೋನಲ್ಲಿ ಮಾತಾಡ್ಕೊಂಡು ಮಿಡಲ್ ರೋಡಲ್ಲಿ ಹೋಗ್ತವ್ರೆ. ಇಲ್ಲೊಂದು ಸ್ವಲ್ಪ ಸಿಟಿ ಒಳಗಡೆ ಸ್ವಲ್ಪ ಹುಷಾರಾಗಿರಬೇಕು. ಕನಕಪುರದಲ್ಲಿ ಜನರಿರೋ ಕಡೆ ಸ್ಲೋಗೆ ಹೋದಷ್ಟು ಒಳ್ಳೆಯದೇ. ಮೊದಲೇ ನಮ್ಮ ಬೈಕ್ ಹಸ್ಕೊಂಡ್ರೆ ಜನಕ್ಕೆ ಆಗಲ್ಲ. ಕೀರ್ತಿ ಫುಲ್ಲು ಝೂಮಲ್ಲಿ ಇದ್ದಾನೆ, ಹುಷಾರಾಗಿ ಹೋಗಪ್ಪ. ಇಲ್ಲಿ ಹೆಂಗಂದ್ರೆ ಹಂಗೆ ಬರ್ತಾರೆ. ಆ್ಯಕ್ಚುಲಿ ಕನಕಪುರ ರೋಡ್ ಸೈಡು ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ಗಳು ತುಂಬಾ ಇದೆ. ನಾವು ರೀಸೆಂಟಾಗಿ ಬಂದಿದ್ದು ಅಂತಂದರೆ ಅಚ್ಚುಲ ಬೆಟ್ಟ ಒಂದು, ಮತ್ತು ಗಂಗಾಧರೇಶ್ವರ ಬೆಟ್ಟ ಒಂದು. ಅದನ್ನು ಬಿಟ್ಟರೆ ಇನ್ನೂ ಬೇಜಾನ್ ಬೆಟ್ಟಗಳಿದೆ. ಸೊ ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲನೂ ಹೇಳಿದ್ದೆ. ನಂಗೆ ಒಂದು ಕಾಲದಲ್ಲಿ ಪ್ಲ್ಯಾನ್ ಇತ್ತು, ಏನಂದರೆ ರಾಮನಗರ ಸುತ್ತಮುತ್ತ ಯಾವುದಾದ್ರು ಬೆಟ್ಟಗಳಿದೆಯೋ ಅಲ್ಲೆಲ್ಲ ಹೈಕಿಂಗ್ ಮಾಡಬೇಕು ಅಂತ ಸಖತ್ ಇಷ್ಟ ಇತ್ತು. ಅದೊಂದು ಕಾಲ ಬಿಡಿ, ಕಾಲೇಜ್ ಟೈಮಲ್ಲಿ ಆವಾಗ ಹೆವಿ ಫಿಟ್ನೆಸ್ ಇತ್ತು. ಬಟ್ ಇವಾಗೆಲ್ಲ ಅಷ್ಟೊಂದೆಲ್ಲ ಹೈಕಿಂಗ್ ಮಾಡೋಷ್ಟೆಲ್ಲ ಫಿಟ್ನೆಸ್ ಇಲ್ಲ. ಇವಾಗ ಏನಿದ್ರು ಓನ್ಲಿ ಬೈಕಿಂಗ್. ಕೀರ್ತಿ ಯಾಕೋ ತುಂಬಾ ಝೂಮಲ್ಲಿ ಇದ್ದಾನೆ, ಹುಷಾರಾಗಿ ಹೋಗಕ್ಕೆ ಕೇಳಬೇಕು. ಏನು ಗೊತ್ತಾ, ಡಬಲ್ ರೋಡ್ ಆದರೆ ಏನು ಟೆನ್ಷನ್ ಇಲ್ಲ. ಇದು ಸಿಂಗಲ್ ಲೇನು, ಎದುರುಗಡೆಯಿಂದ ಬರೋರು ಯಾವ ಥರ ಇರ್ತಾರೆ, ಹೆಂಗೆ ಓಡಿಸ್ತಾರೆ ಅಂತ ಗೊತ್ತಾಗಲ್ಲ. ಇಲ್ಲಲ್ವಾ? ಹಾಂ, ಸೊ ಇಲ್ಲೆಲ್ಲ ಊರ ಕಡೆ ಎಲ್ಲನೂ ಹಬ್ಬಗಳು ಜಾತ್ರೆಗಳೆಲ್ಲನೂ ಚೆನ್ನಾಗಿರುತ್ತೆ ಗುರು. ಊರವರು ಎಲ್ಲ ಸೇರಿಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಅದೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ, ಜಾತ್ರೆ ಥರ.
ಸೊ ಇನ್ನೂ ಒಂದು 27 ಮಿನಿಟ್ಸ್ ತೋರಿಸ್ತಾ ಇದೆ. ಅಲ್ಲಿ ಹೋಗೋಷ್ಟು ಸ್ವಲ್ಪ ಬಿಸಿಲು ಬರುತ್ತೆ, ಬಟ್ ಪರವಾಗಿಲ್ಲ. ಈ ಕಡೆ ಎಲ್ಲ ಸ್ವಲ್ಪ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗು ಬೆಸ್ಟ್ ಟೈಮು. ಆರಾಮಾಗಿ ಬಿಸಿಲು ಹಾಕಿನ ಮುಂಚೆನೇ ಬಂದು ವ್ಯೂ ಪಾಯಿಂಟ್ ಹತ್ರ ಹೋಗಿ ಸನ್ರೈಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಕನಕಪುರ ಹತ್ರ ಇರೋ ಮೋಸ್ಟ್ ಆಫ್ ದ ಪ್ಲೇಸಸ್ ಎಲ್ಲನೂ ಸನ್ರೈಸ್ ಪಾಯಿಂಟು. ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಇತ್ತೀಚೆಗೆ ಬೈಕಿಂಗ್ ಕಲ್ಚರ್ ತುಂಬಾ ಜಾಸ್ತಿ ಆಗಿದೆ. ಸೊ ಯಾವ ಕಡೆ ಹೋದ್ರೂ ನೀವು ತುಂಬ ಬೈಕರ್ಸ್ಗಳನ್ನ ನೋಡ್ತಾ ಇರ್ತೀರಾ. ಸೊ ನಮಗೂ ಸುಮಾರು ಬೈಕರ್ಸ್ಗಳೆಲ್ಲ ಸಿಕ್ಕಿದ್ರು. ಗುಡ್ ಥಿಂಗ್ ಅಬೌಟ್ ಬೈಕರ್ಸ್ ಏನಂತಂದರೆ ಸೋಷಲೈಸಿಂಗ್. ಇವಾಗ ನೋಡಿ, ನಾವು ಹೋಟೆಲ್ ಸಿಕ್ಕಿದ್ವಿ, ಅವರು ಯಾರೋ ಬೇರೆ ಗ್ಯಾಂಗು, ನಾವು ಬೇರೆ ಗ್ಯಾಂಗು, ಅವರೇ ಬಂದು ಮಾತಾಡ್ಸಿದ್ರು. ಸೊ ಬೈಕರ್ ಅಂತ ಕೇಳಿದ್ರು, ಹಂಗೆ ಮಾತಾಡಿದ್ವಿ, ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ಬೈಕಿಂಗಲ್ಲಿ ಇರಬೇಕಾದ್ರೆ ಹೊಸ ಹೊಸ ಜನರನ್ನ ಮೀಟ್ ಆಗ್ತೀವಿ, ನಮಗೂ ಹೊಸ ಹೊಸ ವಿಚಾರಗಳೆಲ್ಲನೂ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಬೈಕಿಂಗ್. ಸೊ ಈವನ್ ಆಪೋಸಿಟಿಂದ ಯಾರು ಬೈಕರ್ಸ್ಗಳನ್ನ ಪಾಸ್ ಆಗ್ತಾ ಇರ್ಬೇಕಾದ್ರೆ ಒಂದು ಹಾಯ್ ಮಾಡ್ತಾರೆ, ವೇವ್ ಮಾಡ್ತಾರೆ. ಸೊ ಅದೊಂಥರ ಖುಷಿ ಕೊಡುತ್ತೆ ಗುರು ಮನಸ್ಸಿಗೆ. ಅಷ್ಟೊತ್ತಿನ ನೋಡ್ತಾ ಇದ್ದೀನಿ, ಫುಲ್ಲು ರೋಡಲ್ಲಿ ಈ ಥರ ನಡ್ಕೊಂಡು ಎಲ್ಲ ಸುಮಾರು ಜನ ಹೋಗ್ತಾ ಇದ್ದಾರೆ ನೋಡಿ, ಇಲ್ಲೂ ಹೋಗ್ತಾ ಇದ್ದಾರೆ. ಸೊ ಮೋಸ್ಟ್ಲಿ ಏನೋ ಜಾತ್ರೆ ಗೀತ್ರೆ ಏನಾದ್ರು ಇದೆಯಾ ಅಥವಾ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾವ್ರ ಏನೋ ಗೊತ್ತಿಲ್ಲ. ಸರ್ ಯಾವ ಕಡೆ ಎಲ್ಲ ಯಾವ ಕಡೆ ಹೋಗ್ತಾ ಇರೋದು? ಮಹದೇಶ್ವರ ಬೆಟ್ಟ. ಓ ಶಿವರಾತ್ರಿಗಾ? ಓ ಎಲ್ಲ ನಡ್ಕೊಂಡು ಹಿಂಗೆ ಹೋಗ್ತೀರಾ? ಎಲ್ಲಿ ಯಾವ ರೂಟ್ ಇದು ನಡ್ಕೊಂಡು ಹೋಗೋದು? ಹಾಂ, ಓ ಸಂಗಮ ದಾಟಿ ಮೇಲ್ಗಡೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 150. ಆಯ್ ಮೋಹನ್ ಜಯಣ್ಣ. ಹಾಂ, ಇಲ್ಲಿದೆ ನೋಡಿ ಮೋಹನ್ ಜಯಣ್ಣ. ನೀವು ಯಾವಾಗ ರೀಚ್ ಆಗ್ತೀರಾ ನೀವು? ಹಾಂ, 3 ದಿನ. ಓ ಹಾಂ, ಓ ನಿಧಾನಕ್ಕೆ ಆರಾಮಾಗಿ. ನಾ ಅದೇ ಉದ್ದಕ್ಕೂ ನೋಡ್ತಾ ಇದ್ದೆ, ಎಲ್ಲರೂ ಇದ್ರಲ್ಲ. ಯಾವ ಊರು ಎಲ್ಲ? ಕನಕಪುರ. ಹಾಂ, ಬೆಂಗಳೂರಿಂದ ಬರ್ತಾರೆ. ಹೌದು ಹೌದು. ಹಾಂ ಹಾಂ ಹಾಂ, ಓಕೆ, ಒಳ್ಳೇದಾಗ್ಲಿ, ಹುಷಾರಾಗಿ. ಓ ಅರ್ಜುನ, ಓ ಸೂಪರ್ ಸರ್, ಕ್ಯಾಪ್ಟನ್ ಅರ್ಜುನ. ನೋಡಿ ನಮ್ಮ ಅರ್ಜುನ ಆನೆ, ಅದಕ್ಕೋಸ್ಕರ ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಓಕೆ, ನಾವು ಸಿದ್ದೇಶ್ವರ ಬೆಟ್ಟ. ಹಾಂ ಪರವಾಗಿಲ್ಲ ಬಿಡಿ. ಓಕೆ ಸರಿ ಸರ್, ಓಕೆ, ಥ್ಯಾಂಕ್ ಯು, ಒಳ್ಳೇದಾಗಲಿ, ಬಾಯ್ ಬಾಯ್ ಬಾಯ್. ಉಗೇ ಮಾದಪ್ಪು. ಅದೇ ಅಂದ್ಕೊಂಡೆ, ಮಹದೇಶ್ವರ ಬೆಟ್ಟಕ್ಕೆ ಈ ಟೈಮಲ್ಲೆಲ್ಲ ತುಂಬ ಜನ ನಡ್ಕೊಂಡು ಹೋಗ್ತಾರೆ, ಸಂಗಮ ಮೇಲೆ ಹೋಗೋದು. ಕ್ರೇಜಿ ಗುರು, 3 ದಿನ ನಡ್ಕೊಂಡು ಹೋಗ್ತಾರಂತೆ. ನಾವು ನೋಡಿ ಬೈಕಲ್ಲಿ ಹೋಗೋದಕ್ಕೇ ಏನೋ ಒಂಥರ ಹಿಂಸೆ ಪಡ್ತೀವಿ, ಅವ್ರು ನಡ್ಕೊಂಡು ಹೋಗ್ತಾರೆ. ಅದೇನೆ ಜನರು ಇರಬೇಕು ಗುರು. ಈ ಥರ ನಮ್ಮ ಹಳ್ಳಿ ಜನ ಎಲ್ಲ ನಡ್ಕೊಂಡೇ ಹೋಗೋದು ಅವಾಗಿಂದನೂ, ಅವ್ರ ಮಜಾನೇ ಬೇರೆ. ನಮ್ಮ ವಾಯ್ಸಲ್ಲಿ ಆ್ಯಕ್ಚುಲಿ ಫುಲ್ಲು ಮುಂದೆ ಹೋಗ್ಬಿಟ್ಟಿರ್ತಾರೆ. ಗುರು ಇದೇ ಲೆಫ್ಟು ಹೋಗ್ಬೇಕಾಗಿರೋದು, ಹುಡುಗರು ಮುಂದೆ ಹೋಗ್ಬಿಟ್ಟವ್ರೆ ಚಚ್ಕೊಂಡು. ಇಲ್ಲೇ ಇದ್ದಾರೆ, ಇಲ್ಲಿ ಹಿಂದೆ ಲೆಫ್ಟು. ಅವರ ಮಹದೇಶ್ವರ ಬೆಟ್ಟ ಇಲ್ಲಿಂದ 150 ಇದೆ. 3 days ಹೋಗ್ತಾರಂತೆ. ಕ್ರೇಜಿ ಅಲ್ಲ? ಅಡುಗೆ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನದಲ್ಲಿ ಚೆನ್ನಾಗಿರುತ್ತೆ. ಓಕೆ, ಟರ್ನ್ ರೈಟ್. ಶ್ರೀ ಸಿದ್ದೇಶ್ವರ ಬೆಟ್ಟ ದೇವಸ್ಥಾನ ಇಲ್ಲಿ ಹಾಕಿದ್ದಾರೆ, 5 ಕಿಲೋಮೀಟರು. ಬಾ. ಸೊ ನಾವು ಇವಾಗ ಅಲ್ಲೇನು ಡಿವಿಯೇಷನ್ ತೊಗೊಂಡ್ವಲ್ಲ, ಸ್ಟ್ರೈಟ್ ಹೋಗಿದ್ರೆ ಸಂಗಮ ಹೋಗ್ತಾ ಇದ್ವಿ. ಸೊ ಇದು ಒಳಗಡೆ ಹೋಗುತ್ತೆ. ಊರವರೆಲ್ಲ ನೋಡ್ತಾವ್ರೆ, ಯಾರಪ್ಪ ಇವ್ರುಗಳು ಬೈಕರ್ಗಳು ಅಂತ. ಅಪ್ಪು ಬಾಯ್ಸ್ ತಾವರಗಟ್ಟೆ. ಸ್ಟ್ರೈಟಾ? ಓಕೆ, ಆ ಕಡೆ ತೋರಿಸ್ತವ್ರೆ. ಹಾಂ, ಬೆಟ್ಟಕ್ಕಜ್ಜಿ ಹಂಗಾ? ಓಕೆ ಓಕೆ, ಮೋಸ್ಟ್ಲಿ ಅವರು ಇದನ್ನೇ ಅನ್ಸುತ್ತೆ ಹೇಳಿದ್ದು. ನಮ್ಮ ಬಾಯ್ ಸಿಕ್ಕಿದ್ರಲ್ಲ ಹೋಟ್ಲಲ್ಲಿ, ಅವರು ಗೂಗಲ್ ಮ್ಯಾಪ್ಸ್ ಫಾಲೋ ಮಾಡಬೇಡಿ, ರಾಂಗ್ ಲೊಕೇಶನ್ ಇದೆ ಅಂತಂದರು. ಓ ವೀಲಿ ಎಲ್ಲ ಹೊಡಿಯಲ್ಲ ನೋಡಿ, ಹುಡುಗರು ವೀಲಿ ಬೇಕಂತೆ. ನಾಯಿ ಮರಿ, ಸೈಡ್ಗೆ ಹೋಗಪ್ಪ. ಓಕೆ, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ. ಧೂಮಪಾನ ಮತ್ತು ಮದ್ಯಪಾನ ನಿಷೇಧಿಸಲಾಗಿದೆ. ರಾಹುಲ್ ಇಲ್ಲಿ? ರಾಹುಲ ಎಲ್ಲಿ? ರಾಹುಲ್ ಬಂದಿಲ್ವಾ ಇನ್ನು?
ಓ ಹಂಗೆ ನೋಡ್ಕೊಂಬ. ಫೋನ್ ಮಾಡು. ಆಫ್ ಮಾಡು, ಹಂಗೆ ಸ್ವಲ್ಪ ಮುಂದೆ ಬಾ ಆಶಾ.